ಸರ್ ಅದು ಏನಿದೆ ಕಂಟೈನರ್ ಡಿಪೋ ಏನಿದೆ ಅದು 1 ವರ್ಷದ ಹಿಂದೆ ಅದು ಉದ್ಘಾಟನೆ ಆಗಿರೋದು. ಕಸ್ಟಮ್ಸ್ ಅವ್ರು ಬಂದು ಕ್ಲಿಯರೆನ್ಸ್ ಕೊಡ್ತಿಲ್ಲ ಅಂತ. ಕಸ್ಟಮ್ಸ್ ಅವರು ಕ್ಲಿಯರೆನ್ಸ್ ಕೊಟ್ಟರೆ ಇಲ್ಲಿಂದ ಇಂಪೋರ್ಟ್ ಎಕ್ಸ್ಪೋರ್ಟ್ ಆಗ್ತದೆ. ಆದರೆ ಇಲ್ಲ, ತಕ್ಷಣವೇ ನೋಡಿಸ್ತೀನಿ. ನಮ್ಮ ಕಾರ್ಯಾಲಯ ಗಮನಕ್ಕೆ ಬಂದಿದ್ರೆ, ಇವಾಗ ನಿಮ್ಮ ಮೂಲಕ ನಮ್ಮ ಗಮನಕ್ಕೆ ಬಂದಿದೆ, ತಕ್ಷಣವೇ ನಾನು ನೋಡಿಸ್ತೀನಿ ಏನು ಕ್ರಮ ತಗೋಬೋದು. ಕನ್ನಡ ನಾಡು ನುಡಿ ವಿಚಾರಕ್ಕೆ ಬಂದಾಗ ರಾಜಮನೆ ನಾವು ಮೊದಲಿಂದಲೂ ಕೂಡ ಕನ್ನಡ ಪರ ರಾಜಶ್ರೀ ಅವರು ಕೂಡ ಕನ್ನಡ ಬಟ್ ಈಗ ಕಮಲ ಹಾಸನ್ ಅವರು ಅದಾಗಲೇ ಖಂಡಿಸಿದ್ದೀವಿ. ಏನು ಇದು ಕನ್ನಡ ನಮ್ಮ ನಾಡದಲ್ಲೇ ಉದ್ಭವ ಆಗಿರ್ತಕ್ಕಂಥದ್ದು ಭಾಳ ಸ್ಪಷ್ಟ. ಹೌದು, ಯಾವ ರೀತಿ ಒಂದು ನದಿಗೆ ಮಳೆ ನೀರಲ್ಲೇ ತುಂಬುತ್ತೆ, ಅನೇಕ ಭಾಷೆಗಳು ಇದ್ರ ಮೇಲೆ ಪ್ರಭಾವ ಇರುತ್ತೆ. ಅದು ಎಲ್ಲ ಭಾಷೆಗಳಿಗೂ ಸಹ ಅದು ಇರ್ತಕ್ಕಂಥ ಪ್ರಭಾವ. ಇವರು ಏನು ಹಿನ್ನೆಲೆಯಲ್ಲಿ ಆ ಹೇಳಿಕೆ ಹೇಳಿದಾರೋ ಇಲ್ವೋ ದೇವ್ರಿಗೆ ಗೊತ್ತಿದೆ. ಅವರೇ ಅದಕ್ಕೆ ಸ್ಪಷ್ಟೀಕರಣ ಕೊಡಬೇಕಾಗಿದೆ. ಆದರೆ ಭಾಳ ಸ್ಪಷ್ಟವಾಗಿರೋದು, ಇದು ತಮಿಳಿಂದ ಉದ್ಭವ ಆಗಿಲ್ಲ. ಬಹುಶಃ ಒಂದು ಗಡಿ ಭಾಗದಲ್ಲಿ ಕೆಲವು ಪದಗಳು ಎಲ್ಲ ಸಹಜವಾಗಿ ಇದರದ್ದು ಪ್ರಭಾವ ಇದ್ದೇ ಇರುತ್ತೆ. ಆದರೆ ಇದು ಇಲ್ಲಿಯೇ ಉದ್ಭವ ಆಗಿರ್ತಕ್ಕಂಥದ್ದು. ನಮ್ಮ ಲಿಪಿ ಎಲ್ಲನೂ ಕೂಡ, ಸಾಹಿತ್ಯ ಕೂಡ ಎಲ್ಲ ಕರ್ನಾಟಕದಲ್ಲೇ ಅದರ ಒಂದು ಪ್ರೋತ್ಸಾಹ ಆಗಿದ್ದು ಮತ್ತು ಅಭಿವೃದ್ಧಿನೂ ಕೂಡ ಆಗಿರೋದು. ಇದು ಭಾಳ ಸ್ಪಷ್ಟವಾಗಿ ತಜ್ಞರು ಹೇಳಿದ್ದಾರೆ. ಬಟ್ ಇಷ್ಟೆಲ್ಲ ಇದು ಸರ್, ಅವರು ಹೈಕೋರ್ಟ್ ಮೊರೆ ಹೋಗ್ತಾರೆ ಸರ್, ಸಿನಿಮಾಗಳು ಆಗಬೇಕು, ಅದು ರಾಜ್ಯದಲ್ಲಿ ಬಿಡುಗಡೆ ಆಗಬೇಕು, ನಾನು ಕ್ಷಮೆ ಯಾಚಿಸಲ್ಲ ಅಂತ ಹೇಳಿದ್ದಾರೆ. ಜನರು ಅವ್ರಿಗೆ ಉತ್ತರ ಕೊಡಬೇಕಾಗಿದೆ, ಅವರು ಬಹಿಷ್ಕಾರ ಮಾಡಬೇಕಾಗಿದೆ. ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆ. ಸರ್ಕಾರ ಮಾಡ್ಬೋದು, ಮಾಡದೇ ಇರ್ಬೋದು. ಜನರೇ ಉತ್ತರ ಕೊಟ್ಟರೆ ಅದೇ ಒಳ್ಳೆ ಪಾಠ ನನ್ನ ಅಭಿಪ್ರಾಯದಲ್ಲಿ.